ತಾನೆ ಆ ಶಿಕ್ಷಕನು ಉತ್ತಮನಾಗಿದ್ರೆ ಮಾತ್ರ ಆ ಶಿಕ್ಷಣ ಸಂಸ್ಥೆ ಒಂದು ಅಭಿವೃದ್ಧಿ ಹಂತದಲ್ಲಿ ಅಭಿವೃದ್ಧಿ ಪಥದ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಶಿಕ್ಷಕನು ಮೊದಲು ತಾನು ಬೋಧನೆ ಮಾಡಬೇಕಾಗಿರುವ ಎಲ್ಲ ಪಾಠಗಳನ್ನ ಅಧ್ಯಯನವನ್ನ ಮಾಡಿಕೊಂಡು ಅದರಲ್ಲಿ ಬರುವ ಕ್ಲಿಷ್ಟವಾದ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ತದನಂತರ ವಿದ್ಯಾರ್ಥಿಗಳಿಗೆ ಆ ಪಾಠಗಳ ಬೋಧನೆಯನ್ನ ಮಾಡಬೇಕು. ಅಂದಾಗ ಮಾತ್ರ ಆ ವಿದ್ಯಾರ್ಥಿಗಳಿಗೆ ಆ ವಿಷಯದ ಇಂಗಿತಾರ್ಥ ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರೊಂದಿಗೆ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಬೆಳೆಸಿದರೆ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದರೆ ಅಲ್ಲಿರುವಂತಹ ಒಂದು ಶಿಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೆ. ಶಿಕ್ಷಕರ ಸಂಖ್ಯೆ ಹೆಚ್ಚಾದಂತೆ ಆ ಸಂಸ್ಥೆಯು ಅಭಿವೃದ್ಧಿಯ ಪಥದ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಶಿಕ್ಷಕನು ಮೊದಲು ಆ ಶಾಲೆಯ ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಗುರುದೇವ್ ಬೆಳವಣಿಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರಿಗೆ ಆಳವಾಗಿರುವ ರೀತಿಯಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಶಿಕ್ಷಕನು ಪಾಠ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಅಧ್ಯಕ್ಷರಿಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ವರ್ಗಕ್ಕೆ ಅಂಜಿ ಪಾಠ ಬೋಧನೆ ಮಾಡೋದ ಬೇಡ. ನಿನ್ನ ಆತ್ಮಕ್ಕೆ ನೀನು ಅಂಜಿ ಪಾಠ ಬೋಧನೆ ಮಾಡು. ಅಂದಾಗ ಮಾತ್ರ ಆ ಪಾಠದಲ್ಲಿ ನೀನು ಜಯಶೀಲನಾಗಲು ಸಾಧ್ಯ ಅನ್ನುವಂತ ಒಂದು ಮಾತನ್ನ ತಿಳಿಸಿದರು. ಇದು ಎಲ್ಲ ಶಿಕ್ಷಕರಿಗೂ ಬಹಳ ಒಂದು ಅನ್ವಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಪಾಠ ಬೋಧನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವು ಇಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಗುರುದೇವ್ ಬೆಳವಣಿಗೆಯವರು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಬಹಳ ಆಳವಾಗಿರುವ ರೀತಿಯಲ್ಲಿ ತಮ್ಮ ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ಜೆ.ಪಿ. ಪಾಟೀಲ್, ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ದಿನಾಂಕ 7 ಆಗಸ್ಟ್ 2024ರಂದು ಗುರುದೇವ್ ಬೆಳವಣಿಗೆ ಸರ್ ಅವರು ಸತತ 2 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ತರಬೇತಿ ನೀಡಿದರು. ಮೊದಲನೇ ದಿನ ವಿದ್ಯಾರ್ಥಿಗಳಿಗಾಗಿ ತರಬೇತಿಯನ್ನ ನೀಡಿದರು. ಶಿಕ್ಷಣ ನಮಗೆ ಏಕೆ ಬೇಕು ಎಂಬ ವಿಷಯದ ಮೇಲೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದರು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಆಲಸ್ಯತನ ಮೂಡಿದೆ. ಅದನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದು ಗುರುಗಳಿಂದ ನಾವು ಕಲಿತುಕೊಂಡೆವು. ಗುರುದೇವ್ ಗುರುಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ವೇದಿಕೆ ಕಡೆಗೆ ಕರೆಸಿಕೊಂಡು ಚಟುವಟಿಕೆಗಳ ಮುಖಾಂತರ ಮಕ್ಕಳಲ್ಲಿ ಶಿಕ್ಷಣ ಏಕೆ ಬೇಕು ಎಂಬ ಅರಿವನ್ನು ಮೂಡಿಸಿಕೊಟ್ಟಿದರು. ಇದರಂತೆ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಮಕ್ಕಳ ಜೊತೆಗೆ ಹೋಗಿ ಕೇಳಿದಾಗ ಗುರುದೇವ್ ಸರ್ ಅವರ ಪಾಠ ಹೇಗೆ ಅನಿಸ್ತು ಅಂತ ಕೇಳಿದಾಗ, ಮೇಡಮ್ ನಾವು ಇನ್ ಮುಂದೆ ಚೆನ್ನಾಗಿ ಓದ್ತೀವ್ರಿ, ಶಿಕ್ಷಣ ನಮ್ಗೆ ಯಾಕೆ ಬೇಕು ಅನ್ನೋದು ಅರಿವು ಮೂಡಿಸ್ಕೊಟ್ಟಿದ್ದಾರೆ ಸರ್, ಇನ್ಮೇಲೆ ನಾವು ಚೆನ್ನಾಗಿ ಓದ್ತೀವಿ ಅಂತ ಕೂಡ ಹಲವಾರು ಮಕ್ಕಳು ಬಂದು ನನ್ನ ಹತ್ರ ಹೇಳ್ಕೊಂಡ್ರು. ಅದೇ ರೀತಿ 2ನೇ ದಿನ ನಮ್ಮ ಶಾಲೆಯ ಶಿಕ್ಷಕರಿಗೆ ತರಬೇತಿಯನ್ನ ನೀಡಿದರು. ಅವರು ತರಬೇತಿ ನೀಡುವಾಗ ನಾನೊಬ್ಬ ತರಬೇತಿದಾರ ಎನ್ನುವ ಹಾಗೆ ನಡೆದುಕೊಂಡಲಿಲ್ಲ. ನಮ್ಮಲ್ಲಿ ಕೂಡ ಅವರು ಒಬ್ರು ಎನ್ನುವ ಹಾಗೆ ನಮ್ಮ ಜೊತೆಗೆ ಒಡನಾಟವನ್ನ ಹೊಂದಿಕೊಂಡು ಪ್ರತಿಯೊಬ್ಬರ ಬಗ್ಗೆ ಪರಿಚಯ ಮಾಡಿಕೊಟ್ಟರು, ಪರಿಚಯ ತೆಗೆದುಕೊಂಡರು. ಜೊತೆಗೆ ನಮ್ಮಲ್ಲಿಯೇ ಕೆಲವೊಂದು ಚಟುವಟಿಕೆಗಳನ್ನ ಅಳವಡಿಸಿ ನಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಲು ಪ್ರಯತ್ನ ಪಟ್ಟರು. ಸೊ ನಮ್ಮ ಅವರ ಒಂದು ತರಗತಿಯಿಂದ ನಾನು ತಿಳಿದುಕೊಂಡಿದ್ದೇನೆಂದರೆ, ನಮ್ಮಲ್ಲಿ ಯಾವುದೇ ಒಂದು ಪ್ರತಿಭೆ ಅಡಗಿದ್ದರೆ ಅದನ್ನು ನಾವು ಮರೆಮಾಚಬಾರದು. ನಾವು ಮುಕ್ತವಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತುಕೊಂಡು ಪಾಠವನ್ನ ಮಾಡ್ಬೇಕು ಎನ್ನೋ ಉದ್ದೇಶ ನನಗೆ ತುಂಬಾ ಇಷ್ಟ ಆಯ್ತು. ಈ ಒಂದು ಅವರ ಕೆಲಸ ಹಲವಾರು ನೂತನವಾಗಿ ಈಗ ಏನು ಶಿಕ್ಷಣ ವಿಭಾಗಕ್ಕೆ ಬರ್ತಾ ಇದ್ದಾರೆ, ಶಿಕ್ಷಕರಾಗಿ ಬರ್ತಾ ಇದ್ದಾರೆ, ಪ್ರತಿಯೊಬ್ಬ ಶಿಕ್ಷಕರು ಕಲಿಬೇಕು. ಅವರಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಇದೆ. ಜೊತೆಗೆ ಶಿಕ್ಷಣ ಕೇವಲ ನಮಗೆ ಒಂದು ಸರ್ಕಾರಿ ನೌಕರಿ ಪಡಿಲಿಕ್ಕೆ ಮಾತ್ರ ಅವಶ್ಯಕತೆ ಇಲ್ಲ. ಶಿಕ್ಷಣ ಎಂಬುದು ವಿಶಾಲವಾಗಿದೆ. ನಾವು ಜ್ಞಾನವನ್ನ ಪಡೆದ್ರು ಎಷ್ಟು ಜ್ಞಾನದ ಸಮುದ್ರದಲ್ಲಿ ಮುಳುಗಿದರೂ ಕೂಡ ನಾವು ಅದರ ಒಂದು ಬೊಕ್ಸೆ ನೀರಷ್ಟು ಪಡೆದಿದ್ದೀವಿ ವಿನಃ ಇಡೀ ಸಾಗರದಷ್ಟು ಅಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಾಗರದಿಂದ ನಾವು ಕೇವಲ ಒಂದು ಬೊಗಸೆಯಷ್ಟು ನೀರನ್ನ ಮಾತ್ರ ತೆಗೆದುಕೊಂಡಿದ್ದೇವೆ ಎನ್ನೋ ವಿಷಯ ನಾವು ಗುರುದೇವ್ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುದೇವ್ ಗುರುಗಳೇ, ನನ್ನ ವೈಯಕ್ತಿಕವಾಗಿ ನನ್ನ ಎಲ್ಲಾ ಸಹೋದ್ಯೋಗಿಗಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ. ನೀವು ಮಾಡತಕ್ಕಂತ ಕಾರ್ಯ ತುಂಬಾ ಚೆನ್ನಾಗಿದೆ. ಇದು ಹೀಗೆ ಮುಂದುವರೆಯಲಿ, ಇಡೀ ದೇಶದಾದ್ಯಂತ ನಿಮ್ಮ ಬೋಧನೆ ಮುಂದುವರೆಯಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.